ನೀಟ್ ಮರು ಪರೀಕ್ಷೆಯ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಿಂದ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದು ಆ ವಿಮಾನ ನಿಲ್ದಾಣದಲ್ಲೇ 45 ನಿಮಿಷ ಕಾದುಕೊಂಡು ಕೂತಿದ್ದಾರೆ. ಹೊರಗೆ ಹೋಗೋದ್ರಿಂದ ಝೀರೋ ಟ್ರಾಫಿಕ್ ಆಗುತ್ತೆ, ಅದರಿಂದ ಮರು ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಅವರು ಪರೀಕ್ಷಾ ಕೇಂದ್ರಕ್ಕೆ ಹೋಗೋದಿಕ್ ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣ ಇದು ಒಬ್ಬ ರಾಜಕಾರಣಿ ಮಾಡಬಹುದಾದಂತಹ ಒಂದು ಉತ್ತಮ ನಡೆ, ಅದನ್ನ ಶ್ಲಾಘಿಸೋಣ. ಹಾಗೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಬಿ.ಕೆ. ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಿಂದಾಗಿ ತುಂಬಾ ಸಮಸ್ಯೆ ಆಯ್ತು. ಟ್ರಾಫಿಕ್ ಜಾಮ್ ಆಯ್ತು, ಬಸ್ಸುಗಳು ಸಿಗ್ಲಿಲ್ಲ, ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಹೋಗೋದಕ್ಕೆ ಸಾಧ್ಯ ಆಗದೆ ಅನೇಕರು ಪರೀಕ್ಷೆಯನ್ನ ಮಿಸ್ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಬಿ.ಕೆ. ಹರಿಪ್ರಸಾದ್ ಅವರು ಕ್ಷಮೆ ಕೇಳಿದ್ದಾರೆ. ನಾವು ನಷ್ಟ ತುಂಬಿ ಕೊಡ್ತೀವಿ ಅಂತ ಹೇಳಿದರೆ ಅದು ಹೇಗೆ ತುಂಬ ಕೊಡ್ತಾರೋ ಗೊತ್ತಿಲ್ಲ. ಪ್ರಧಾನಿ ಅವರ ಅಧಿಕಾರ ಇಷ್ಟೇನಾ? ಅವರು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಕಾಲ್ ಮಾಡಿ, ಈ ಸಲ ನೀಟ್ ಮರುಪರೀಕ್ಷೆ ನಡೀತಾ ಇದೆ, ಕಳೆದ ಸಲನೂ ಅಕ್ರಮ ಆಗಿದೆ, ನೀಟ್ ಪರೀಕ್ಷೆಯಲ್ಲಿ ಈ ಸಲನೂ ಅಕ್ರಮ ಆಗಿದೆ, ಇದು ನಮ್ಮ ಸರ್ಕಾರದ ತಪ್ಪು. ಹಾಗಾಗಿ ಈ ಸಲ ನೀಟ್ ಪರೀಕ್ಷೆ ಬರೆಯುವಂತಹ ಮರುಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಾವು ಒಂದಷ್ಟು ಸಮಯಾವಕಾಶ ಕೊಡೋಣ. ಅವರ ತಂದೆ ತಾಯಿ ಪೊಲೀಸರ ಕಾಲೆಲ್ಲ ಹಿಡಿದು ತುಂಬಾ ಶೋಚನೀಯವಾದಂತಹ ಸ್ಥಿತಿ ಅದು. ಎಷ್ಟೋ ವರ್ಷಗಳ ಕನಸನ್ನ ಕಂಡಿರ್ತಾರೆ ತಂದೆ ತಾಯಿ, ಅವರ ಕನಸನ್ನ ನನಸು ಮಾಡೋಣ, ಅವರ ಕನಸನ್ನ ಹಾಳು ಮಾಡೋದು ಬೇಡ. ಹಾಗಾಗಿ ಈ ಸಲ ನೀಟ್ ಪರೀಕ್ಷೆಯಲ್ಲಿ ನಾವು ಇನ್ನೊಂದು 30 ನಿಮಿಷ ತಡವಾಗಿ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗೋದಕ್ಕೆ ಅವಕಾಶ ಕೊಡೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಶಿಕ್ಷಣ ಸಚಿವರಿಗೆ ಸೂಚನೆ ಕೊಡಬಹುದಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಬಹುದು, ಅದಕ್ಕೇನು ಪ್ರಧಾನಿನೇ ಕಾಲ್ ಮಾಡ್ಬೇಕು ಅಂತಿಲ್ಲ. ಅವರೇ ಸ್ವತಂತ್ರವಾಗಿ ನಿರ್ಧಾರ ತಗೊಂಡು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಒಂದು ಸೂಚನೆಯನ್ನ ಕೊಡಬಹುದಿತ್ತು. ಅಲ್ಲ, ಈ ತಡವಾಗಿ ಬಂದ್ರೆ ಈ ರಾಜಕಾರಣಿಗಳಿಗೆ ಏನ್ ಗಂಟು ಹೋಗುತ್ತೆ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನೋ ಶಿಸ್ತು ಡಿಸಿಪ್ಲಿನ್ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿ ಮಾಡಿದವರೇ ಪ್ರಶ್ನೆಗಳನ್ನ ಸೋರಿಕೆ ಮಾಡಿದ್ದಾರೆ. ಇದು ಇವರ ಶಿಸ್ತು, ಇದು ಇವರ ಡಿಸಿಪ್ಲಿನ್, ಇದು ಇವರ ಮಾರ್ಗಸೂಚಿ. ಇವರ ಮಾರ್ಗಸೂಚಿಗಳು ನಿಯಮಗಳು ಏನಿದ್ರು ವಿದ್ಯಾರ್ಥಿಗಳಿಗೆ ಸೀಮಿತ. 30 ನಿಮಿಷ ಹೋದ್ರೆ ವಿದ್ಯಾರ್ಥಿಗಳಿಗೆ ಲಾಸ್ ಬಿಡಿ, ಅವರು ಆ ಪರೀಕ್ಷೆಯ ಸಮಯವನ್ನ ಅವ್ರು 30 ನಿಮಿಷ ಲಾಸ್ ಮಾಡ್ಕೊಂಡ್ರು, ಪರೀಕ್ಷೆಯ ಸಮಯವನ್ನ ವಿಸ್ತರಣೆ ಮಾಡಿ ಅಂತ ಕೇಳ್ತಾ ಇಲ್ಲ. ತಡವಾಗಿ ಬಂದವ್ರಿಗೆ ಒಳಗ್ ಬಿಡಿ, ಅದರಿಂದ ಏನ್ ಲಾಸ್ ಆಗುತ್ತೆ, ಅದರಿಂದ ಏನ್ ನಷ್ಟ ಆಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ ಅದರಿಂದ? ಕೆಲವರೆಲ್ಲ ಹೇಳ್ತಾ ಇದ್ರು ಈ ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಇಲ್ಲ, ಈಗಲೇ ಸಮಯ ಪ್ರಜ್ಞೆ ಇಲ್ಲದಿದ್ರೆ ಮುಂದೆ ಇವರು ವೈದ್ಯರಾದ್ಮೇಲೆ ಹೇಗೆ ಸಮಯ ಪಾಲನೆ ಮಾಡ್ತಾರೆ ಅಂತ. ಯಾಕಂದ್ರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಕುಟುಂಬ ಇರುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಮಳೆ ಬರುತ್ತೆ, ಅಥವಾ ಬರುವಾಗ ಗಾಡಿ ಪಂಚರ್ ಆಗುತ್ತೆ. ಯಾಕೆ ನೀವು ಈ ತರ ಕಮೆಂಟ್ ಮಾಡೋರು, ನಿಮಗೆ ಸರಿಯಾಗಿದೆಯಾ ಸಮಯ ಪ್ರಜ್ಞೆ? ನೀವು ಆಫೀಸಿಗೆ ಕರೆಕ್ಟಾಗಿ 10 ಗಂಟೆಗೆ ಹೋಗಿ ಕೂತ್ ಬಿಡ್ತೀರಾ? ಅಥವಾ ನಿಮ್ಮ ಬೈಕ್ ಯಾವತ್ತು ಪಂಚರ್ ಆಗೇ ಇಲ್ವಾ? ಅಥವಾ ನೀವು ಮಳೆ ಬಂದು ಎಲ್ಲೂ ಸಿಕ್ಕಾಕೊಂಡಿಲ್ವಾ? ಆ ತರದ ಯಾವುದೇ ಸಮಸ್ಯೆಗಳು ಬರಲೇ ಇಲ್ವಾ? ವಿದ್ಯಾರ್ಥಿಗಳಿಗೂ ಕೂಡ ಅವರದೇ ಆದ ಸಮಸ್ಯೆಗಳಿರುತ್ತೆ, ಏನೋ ಒಂದು ಕಾರಣ ಇರುತ್ತೆ. ಯಾವುದೇ ವಿದ್ಯಾರ್ಥಿಗಳು ಇವತ್ತು ನೀಟ್ ಪರೀಕ್ಷೆ ಇದೆ, ನಾನು ಇವತ್ತು 10 ನಿಮಿಷ ತಡವಾಗಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗೋದಿಲ್ಲ. ಅನಿವಾರ್ಯವಾಗಿ ಅಂತಹ ಸಮಸ್ಯೆ ಬರುತ್ತೆ ಅಷ್ಟೇ. ಅದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಅಂದ್ರೆ ರೋಬೋಟ್ ಅಲ್ಲ, ಮಿಷಿನ್ ಅಲ್ಲ, ಅದು ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು ಇದನ್ನ.